ನಮಸ್ಕಾರ ಎಲ್ಲರಿಗೂ. ಸ್ನೇಹಿತರೆ, ಜಗತ್ತಿನ ಅತಿ ಶಕ್ತಿಶಾಲಿ ದೇಶದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮಧ್ಯೆ ಸದ್ದಿಲ್ಲದೆ ಒಂದು ದೊಡ್ಡ ಡೀಲ್ ನಡೆದಿದೆಯಾ? ಟ್ರಂಪ್ ಅವರು ಭಾರತದ ಬಗ್ಗೆ ಆಡಿದ ಆ ಒಂದು ಮಾತು ಈಗ ಇಡೀ ವಿಶ್ವದ ಗಮನ ಸೆಳೆದಿದೆ. ಒಂದೆಡೆ ಅಮೆರಿಕ ಫಸ್ಟ್ ಅನ್ನೋ ಟ್ರಂಪ್, ಇನ್ನೊಂದೆಡೆ ಆತ್ಮನಿರ್ಭರ ಭಾರತ ಅನ್ನೋ ಮೋದಿ. ಇವರಿಬ್ಬರ ಮಧ್ಯೆ ನಡೆದ ಆ 7 ರಹಸ್ಯ ಒಪ್ಪಂದಗಳು ಯಾವುವು? ಭಾರತದಿಂದ ಅಮೆರಿಕಕ್ಕೆ ಹೋಗುವ ವಸ್ತುಗಳ ಬೆಲೆ ಏರುತ್ತಾ ಅಥವಾ ಭಾರತಕ್ಕೆ ಅಮೆರಿಕ ಕಂಪನಿಗಳು ಲಗ್ಗೆ ಇಡುತ್ತವೆಯಾ? ಎಲ್ಲದಕ್ಕಿಂತ ಮುಖ್ಯವಾಗಿ ರಷ್ಯಾದಿಂದ ತೈಲ ಖರೀದಿ ಮಾಡುವ ಭಾರತದ ನಿರ್ಧಾರಕ್ಕೆ ಟ್ರಂಪ್ ಕೊಟ್ಟ ಗ್ರೀನ್ ಸಿಗ್ನಲ್ ಹಿಂದಿರುವ ಅಸಲಿಕತೆ ಏನು? ನಿಮ್ಮ ಜೇಬಿನ ಮೇಲೆ, ನಿಮ್ಮ ಕೆಲಸದ ಮೇಲೆ ಮತ್ತು ದೇಶದ ಆರ್ಥಿಕತೆಯ ಮೇಲೆ ಈ 7 ಪಾಯಿಂಟ್ಸ್ ಹೇಗೆ ಪ್ರಭಾವ ಬೀರಲಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡೋಣ. ನೀವು ಇಂಡಿಯನ್ ಆಗಿದ್ದರೆ ಈ ವಿಡಿಯೋ ಮಿಸ್ ಮಾಡಲೇಬೇಡಿ, ಏಕೆಂದರೆ ಇದು ನಮ್ಮ ದೇಶದ ಭವಿಷ್ಯದ ಪ್ರಶ್ನೆ. ನಮಗೆಲ್ಲ ಗೊತ್ತೇ ಇದೆ, ಮೋದಿ ಮತ್ತು ಟ್ರಂಪ್ ನಡುವೆ ಉತ್ತಮ ಗೆಳೆತನವಿದೆ. ಆದರೆ ವ್ಯಾಪಾರದ ವಿಷಯ ಬಂದಾಗ ಈ ಗೆಳೆತನಕ್ಕಿಂತ ಹೆಚ್ಚಾಗಿ ದೇಶದ ಹಿತಾಸಕ್ತಿ ಮುಖ್ಯವಾಗುತ್ತದೆ. ಟೈಮ್ಸ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಟ್ರಂಪ್ ಅವರು ಭಾರತವನ್ನು ವ್ಯಾಪಾರದ ವಿಷಯದಲ್ಲಿ ಟಫ್ ನೆಗೋಷಿಯೇಟರ್ ಎಂದು ಕರೆದಿದ್ದಾರೆ. ಅಂದರೆ ಭಾರತ ತನ್ನ ಲಾಭವನ್ನು ಬಿಟ್ಟುಕೊಡುವುದಿಲ್ಲ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು. ಭಾರತದ ಆರ್ಥಿಕತೆಯನ್ನು ಅಲುಗಾಡಿಸಬಲ್ಲ ಆ 7 ಅಂಶಗಳು ಯಾವುವು ನೋಡೋಣ ಬನ್ನಿ. ಮೊದಲನೆಯದು ಟ್ರಂಪ್ ಅವರ ರೆಸಿಪ್ರೋಕಲ್ ಟ್ಯಾರಿಫ್ ಅಸ್ತ್ರ. ಸ್ನೇಹಿತರೆ, ಟ್ರಂಪ್ ಅವರಿಗೆ ಭಾರತದ ಮೇಲೆ ಇರುವ ಕೋಪ ಅಂದರೆ ಅದು ಟ್ಯಾಕ್ಸ್. ಟ್ರಂಪ್ ವಾದ ಏನು ಗೊತ್ತಾ? ಭಾರತದ ವಸ್ತುಗಳು ಅಮೆರಿಕಕ್ಕೆ ಬಂದಾಗ ನಾವು ಕಡಿಮೆ ಟ್ಯಾಕ್ಸ್ ಹಾಕ್ತೀವಿ, ಆದರೆ ನಮ್ಮ ವಸ್ತುಗಳು ಭಾರತಕ್ಕೆ ಹೋದರೆ ಅವರು 100% ಟ್ಯಾರಿಫ್ ಹಾಕ್ತಾರೆ ಅನ್ನೋದು ಅವರ ದೂರು. ವಿಶೇಷವಾಗಿ ಆರ್ಲೆ ಡೇವಿಡ್ಸನ್ ಬೈಕ್ ಮತ್ತು ಅಮೆರಿಕದ ವಿಕ್ಸಿಗಳ ಮೇಲೆ ಭಾರತ ಹಾಕೋ ತೆರಿಗೆ ಅವರಿಗೆ ನುಂಗಲಾರದ ತುತ್ತಾಗಿದೆ. ಇದಕ್ಕಾಗಿ ಅವರು ರೆಸಿಪ್ರೋಕಲ್ ಟ್ಯಾರಿಫ್ ತರ್ತೀವಿ ಅಂತಿದ್ದಾರೆ. ಅಂದರೆ ನೀವು ನಮಗೆ ಎಷ್ಟು ಹೊಡಿತೀರೋ ನಾವು ಅಷ್ಟೇ ಹೊಡಿತೀವಿ ಅನ್ನೋ ಪಾಲಿಸಿ ಇದು. ಇದು ಜಾರಿಯಾದರೆ ಭಾರತದ ಸಾಫ್ಟ್ವೇರ್ ಮತ್ತು ಸ್ಟೀಲ್ ರಫ್ತಿನ ಮೇಲೆ ಭಾರೀ ಪರಿಣಾಮ ಬೀರಲಿದೆ. ಎರಡನೆಯದು ರಷ್ಯಾ ತೈಲ. ಜಗತ್ತೆಲ್ಲ ರಷ್ಯಾವನ್ನು ದೂರ ಇಟ್ಟಾಗ ಭಾರತ ರಷ್ಯಾದಿಂದ ಅಗ್ಗದ ಬೆಲೆಗೆ ಪೆಟ್ರೋಲ್ ಡೀಸೆಲ್ ತರಿಸಿಕೊಳ್ತು. ಟ್ರಂಪ್ ಈ ಬಗ್ಗೆ ಏನಂತಾರೆ ಅಂದರೆ, ಅವರಿಗೆ ಭಾರತ ರಷ್ಯಾದಿಂದ ತೈಲ ತರಿಸಿಕೊಳ್ಳೋದು ದೊಡ್ಡ ಸಮಸ್ಯೆಯಲ್ಲ, ಆದರೆ ಭಾರತ ಆ ಹಣವನ್ನು ಡಾಲರ್ ಬದಲಿಗೆ ಬೇರೆ ಕರೆನ್ಸಿಯಲ್ಲಿ ಪಾವತಿಸಿದರೆ ಮಾತ್ರ ಅವರಿಗೆ ಸಿಟ್ಟು ಬರುತ್ತೆ. ಅಮೆರಿಕದ ಡಾಲರ್ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳೋದು ಟ್ರಂಪ್ ಅವರ ದೊಡ್ಡ ಪ್ಲಾನ್. ಭಾರತ ಈ ಬ್ಯಾಲೆನ್ಸನ್ನು ಹೇಗೆ ಮಾಡುತ್ತೆ ಅನ್ನೋದು ಇಲ್ಲಿರೋ ಕುತೂಹಲ. ಮೂರನೆಯದು ಮೇಕ್ ಇನ್ ಇಂಡಿಯಾಗೆ ಟ್ರಂಪ್ ಸವಾಲು. ಪ್ರಧಾನಿ ಮೋದಿಯವರ ಮೇಕ್ ಇನ್ ಇಂಡಿಯಾ ಇಡೀ ಜಗತ್ತನ್ನೇ ಭಾರತದ ಕಡೆ ನೋಡುವಂತೆ ಮಾಡಿದೆ. ಆ್ಯಪಲ್ನಂತಹ ಕಂಪನಿಗಳು ಚೀನಾವನ್ನು ಬಿಟ್ಟು ಭಾರತಕ್ಕೆ ಬರ್ತಿವೆ. ಆದರೆ ಟ್ರಂಪ್ ಹೇಳ್ತಿರೋದೇನೆಂದರೆ, ಏಕೆ ಭಾರತಕ್ಕೆ ಹೋಗ್ತೀರಾ, ಅಮೆರಿಕಕ್ಕೆ ಬನ್ನಿ ಅಂತ. ಅವರು ಅಮೆರಿಕದಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡಿ ಕಂಪನಿಗಳನ್ನು ಅಲ್ಲಿಗೆ ಕರೆಯುತ್ತಿದ್ದಾರೆ. ಇದು ಭಾರತಕ್ಕೆ ಬರೋ ದೊಡ್ಡ ಇನ್ವೆಸ್ಟ್ಮೆಂಟ್ಗಳನ್ನು ತಡೆಯುವ ಪ್ರಯತ್ನವಾ? ಈ ಪೈಪೋಟಿಯಲ್ಲಿ ಭಾರತ ಗೆಲ್ಲೋದು ಹೇಗೆ ಅನ್ನೋದನ್ನು ನಾವು ಗಮನಿಸಬೇಕು. ನಾಲ್ಕನೆಯದು IT ಉದ್ಯೋಗಿಗಳ ಭವಿಷ್ಯ ಮತ್ತು H-1B ವೀಸಾ. ನಮ್ಮ ಕರ್ನಾಟಕದ ಎಷ್ಟೋ ಕುಟುಂಬಗಳ ಕನಸು ಅಮೆರಿಕದ ವೀಸಾ. ಆದರೆ ಟ್ರಂಪ್ ಅವರ ಅಮೆರಿಕ ಫಸ್ಟ್ ಎನ್ನುವ ಪಾಲಿಸಿ IT ಜನರಿಗೆ ಸ್ವಲ್ಪ ಆತಂಕ ತಂದಿದೆ. ಅವರು ಹೊರಗಿನ ಜನರು ಬಂದು ಅಮೆರಿಕದ ಕೆಲಸ ತಗೋಬಾರ್ದು ಅನ್ನೋ ನಿಲುವಿನವರು. ಇದರಿಂದ H-1B ವೀಸಾ ನೀತಿ ಕಠಿಣವಾಗಬಹುದು. ಆದರೆ ಅಮೆರಿಕದ ಕಂಪನಿಗಳಿಗೆ ಭಾರತೀಯ ಬುದ್ಧಿವಂತರ ಅಗತ್ಯ ಇದೆ. ಈ ಲವ್ ಹೇಟ್ ರಿಲೇಷನ್ಶಿಪ್ ಮುಂದೆ ಯಾವ ತಿರುವು ತೆಗೆದುಕೊಳ್ಳುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ಐದನೆಯದು ರೈತರ ಮಾರುಕಟ್ಟೆ ಮತ್ತು ಅಮೆರಿಕದ ಹಸ್ತಕ್ಷೇಪ. ಭಾರತದ ಕೃಷಿ ಮಾರುಕಟ್ಟೆ ದೊಡ್ಡದು. ಅಮೆರಿಕದ ರೈತರು ಬೆಳೆಯುವ ಬಾದಾಮಿ, ಸೇಬು ಮತ್ತು ಹಾಲು ಭಾರತದ ಮಾರುಕಟ್ಟೆಗೆ ಬರಬೇಕು ಅನ್ನೋದು ಟ್ರಂಪ್ ಅವರ ಪಟ್ಟು. ಆದರೆ ಭಾರತದ ರೈತರಿಗೆ ಇದು ಹೊಡೆತ ನೀಡಬಹುದು. ಮೋದಿ ಸರ್ಕಾರ ಈ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದ ಹೆಜ್ಜೆ ಇಡ್ತಿದೆ. ನಮ್ಮ ರೈತರ ಲಾಭವನ್ನು ಬಿಟ್ಟುಕೊಡದೆ ಅಮೆರಿಕದ ಜೊತೆ ಹೇಗೆ ವ್ಯಾಪಾರ ಮಾಡಬಹುದು ಅನ್ನೋದು ಈ ಒಪ್ಪಂದದ ಸಾರಾಂಶ. ಆರನೆಯದು ಚೀನಾಕ್ಕೆ ಚೆಕ್ಮೇಟ್ ಕೊಡಲು ಭಾರತವೇ ಅಸ್ತ್ರ. ಟ್ರಂಪ್ ಅವರಿಗೆ ಚೀನಾ ಅಂದರೆ ಆಗಲ್ಲ. ಚೀನಾವನ್ನು ಕಟ್ಟಿಹಾಕಲು ಅವರಿಗೆ ಭಾರತದ ಬೆಂಬಲ ಬೇಕೇ ಬೇಕು. ಇದಕ್ಕಾಗಿಯೇ ಅವರು ಭಾರತಕ್ಕೆ ಬೇಕಾದ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನವನ್ನು ಕೊಡಲು ಒಪ್ಪಿದ್ದಾರೆ. ಇದೇ ಮೊದಲ ಬಾರಿಗೆ ಅಮೆರಿಕ ತನ್ನ ಜೆಟ್ ಇಂಜಿನ್ ತಂತ್ರಜ್ಞಾನವನ್ನು ಭಾರತದ ಜೊತೆ ಹಂಚಿಕೊಳ್ಳಲು ಮುಂದಾಗಿದೆ. ಇದು ನಮ್ಮ ರಕ್ಷಣಾ ಇಲಾಖೆಗೆ ಸಿಕ್ಕ ದೊಡ್ಡ ಜಯ. 7th ಒನ್, ಡಿಜಿಟಲ್ ಲೋಕದ ತೆರಿಗೆ ಸಮರ. ನಾವೆಲ್ಲ ಬಳಸೋ ಗೂಗಲ್, ಫೇಸ್ಬುಕ್ ಅಮೆರಿಕದ ಕಂಪನಿಗಳು. ಅವು ಭಾರತದಲ್ಲಿ ಸಾವಿರಾರು ಕೋಟಿ ಗಳಿಸುತ್ತಿವೆ. ಭಾರತ ಸರ್ಕಾರ ಅವುಗಳ ಮೇಲೆ ಡಿಜಿಟಲ್ ಟ್ಯಾಕ್ಸ್ ಹಾಕುತ್ತಿದೆ. ಇದು ಟ್ರಂಪ್ ಅವರಿಗೆ ಇಷ್ಟವಿಲ್ಲ. ನಮ್ಮ ಕಂಪನಿಗಳ ಮೇಲೆ ಹೇಗೆ ಟ್ಯಾಕ್ಸ್ ಹಾಕ್ತೀರಾ ಅನ್ನೋದು ಅವರ ಪ್ರಶ್ನೆ. ಈ ಡಿಜಿಟಲ್ ವಾರ್ನಲ್ಲಿ ಅಂತಿಮವಾಗಿ ಲಾಭ ಯಾರಿಗೆ ಅನ್ನೋದನ್ನು ಕಾದು ನೋಡಬೇಕು.
ಈ ಎಲ್ಲ 7 ಅಂಶಗಳನ್ನು ನೋಡಿದರೆ ಭಾರತಕ್ಕೆ ಮುಂದೆ ಸವಾಲುಗಳು ಇವೆ, ಹಾಗೆ ಅದ್ಭುತ ಅವಕಾಶಗಳು ಇವೆ ಎನ್ನಿಸುತ್ತಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ 7 ಪಾಯಿಂಟ್ ಕೇವಲ ವ್ಯಾಪಾರದ ಮಾತುಕತೆಯಲ್ಲ, ಇದು ಮುಂದಿನ ದಶಕದ ಭಾರತ ಅಮೆರಿಕ ಸಂಬಂಧದ ದಿಕ್ಸೂಚಿ. ಟ್ರಂಪ್ ಬಂದರೆ ಭಾರತಕ್ಕೆ ಲಾಭವೋ ಅಥವಾ ಬೈಡನ್ ಬಂದರೆ ಭಾರತಕ್ಕೆ ಲಾಭವೋ ಎಂಬ ಚರ್ಚೆ ದೊಡ್ಡದಿದೆ. ಆದರೆ ಅಂತಿಮವಾಗಿ ಭಾರತದ ಹಿತಾಸಕ್ತಿಯೇ ನಮಗೆ ಮುಖ್ಯ. ನಿಮ್ಮ ಪ್ರಕಾರ ಟ್ರಂಪ್ ಅವರ ಈ ಕಠಿಣ ನಿಲುವು ಭಾರತಕ್ಕೆ ಹೊಡೆತ ನೀಡುತ್ತಾ ಅಥವಾ ಭಾರತ ಇದನ್ನು ಅವಕಾಶವಾಗಿ ಬಳಸಿಕೊಳ್ಳುತ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.